ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತೇಳಿ ನಾನು ಅನ್ಕೊಂಡೇನಿ. ಇವತ್ತೊಂದು ಹೇರ್ ಕೇರ್ ವಿಡಿಯೋ ಮಾಡೋಣ ಅಂಥೇಳಿ ಬಂದೇನಿ. ಆ ಹೇರ್ ಕೇರ್ ವಿಡಿಯೋ ಚಾಲೂ ಮಾಡೋಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತೈತೆ ಅಂತೇಳಿ ನಾನು ಅನ್ಕೊಂಡೇನಿ. ಬರ್ರಿ ಚಾಲೂ ಮಾಡೋಣ. ಈಗ ನಾ ಹೇಳು ಎಣ್ಣೆ ನಮ್ಮ ಮನೆ ಆಜು ಬಾಜು ಗಿಡ ಗಂಟಿ ಎಲೆ ಹೂವು ಅದು ಬಿಟ್ಟಿರ್ತಾವಲ್ಲ ಅವನ್ನ ಯೂಸ್ ಮಾಡ್ಕೊಂಡು ಹೆಂಗೆ ಎಣ್ಣೆ ತಯಾರು ಮಾಡ್ಕೊಂಡು ತಲೆಗೆ ಹಚ್ಕೊಳ್ಳೋದ ಇವೆಲ್ಲ ಫ್ರೆಶ್ ಆಗಿ ಆಗಿನಾಗನ ಮಾಡ್ಕೊತ ಎಣ್ಣೆಗಳು ಅದಾವು. ಈಗ ನಾನು ನಿಮಗೆ ಹೇಳಕತ್ತಿರೋ ಎಲ್ಲ ಎಣ್ಣೆಗಳನ್ನ ಆಲ್ಮೋಸ್ಟ್ ನಾ ಟ್ರೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಇದ್ರೊಳಗೆ ಮೊದಲನೇ ಎಣ್ಣೆ ಯಾವುದಂತ ಹೇಳಿ ನೋಡೋಣ. ಮೊದಲನೇ ಎಣ್ಣೆ ಓನಿಯನ್ ಆಯಿಲ್ ಅಂದ್ರೆ ಈರುಳ್ಳಿ ಎಣ್ಣೆ. ಈಗೆಲ್ಲ ನಿಮಗೆ ಗೊತ್ತೈತಿ ಈರುಳ್ಳಿ ಎಣ್ಣೆ ತಲೆಗೆ ಹಚ್ಕೋತಾರಂಥೇಳಿ. ಈರುಳ್ಳಿ ಎಣ್ಣೆ ಅಂದ್ರೆ ಉಳ್ಳಾಗಡ್ಡಿ ಎಣ್ಣೆ, ನಮ್ಮ ಕಡೆ ಉತ್ತರ ಕರ್ನಾಟಕಕ್ಕೆ ಉಳ್ಳಾಗಡ್ಡಿ ಅಂತಾರೆ. ಈರುಳ್ಳಿ ಎಣ್ಣೆನ ಹಚ್ಕೊಳ್ತೀರಿಂದ ಒಬ್ಬೊಬ್ಬರಿಗೆ ಅಲರ್ಜಿನೂ ಆಗ್ತೈತಿ. ಅವ್ರು ಹಚ್ಕೊಳ್ಳೋಕ್ಕಿಂತ ಮುಂಚೆ ಒಂದೀಟ ತಮ್ಮ ತಲೆಯಾಗ ಎಲ್ಲರೇ ₹1 ಆಗುವಷ್ಟು ಜಾಗಕ್ಕೆ ಹಚ್ಚಿ ನೋಡ್ಕೊಂಡು ಅದೇನು ನಿಮ್ಗೆ ಉರಿಲಿಲ್ಲ ಅಂದ್ರೆ ಕೆರಚಲಿಲ್ಲ ಅಂದ್ರೆ ಆಯ್ತು ನೀವು ಅದನ್ನ ಯೂಸ್ ಮಾಡ್ಬೋದು. ಅಂದ್ರೆ ಪ್ಯಾಚ್ ಟೆಸ್ಟ್ ತೊಗೊಂಡನ ನೀವು ಇದನ್ನು ಯೂಸ್ ಮಾಡಿರಿ. ಈ ಈರುಳ್ಳಿ ನಮ್ಮ ತಲೆಗೆ ಎಕ್ಸ್ಟ್ರಾ ಸಲ್ಫರ್ ಕೊಡೋದ್ರಿಂದ ನಮ್ಮ ತಲೆಗಿನ ಕೂದಲು ಸ್ಟ್ರಾಂಗ್ ಮತ್ತು ಥಿಕ್ಕಾಗಿ ಬೆಳ್ಯಾಕೆ ಹೆಲ್ಪ್ ಮಾಡ್ತೈತಿ. ಹಂಗೆ ಕೂದಲು ಉದುರೋದನ್ನು ತಡೆಗಟ್ಟಕ್ಕೆ ಹೆಲ್ಪ್ ಮಾಡಿ ಗ್ರೋ ಆಗೋಕ್ಕೂ ಹೆಲ್ಪ್ ಮಾಡ್ತೈತಿ. ಈಗ ಇದನ್ನು ಹೆಂಗೆ ತಯಾರು ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಒಂದು ಬಟ್ಲು ಕೊಬ್ಬರಿ ಎಣ್ಣೆ ತೊಗೊರಿ. ಅದಕ್ಕೆ ದೊಡ್ಡದೊಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊರಿ. ದೊಡ್ಡದು ಈರುಳ್ಳಿ ಇತ್ತಂದ್ರೆ ದೊಡ್ಡದು ತೊಗೊರಿ. ಸಣ್ಣ ಇದ್ದು ಅಂದ್ರೆ ಒಂದೂವರೆ ಈರುಳ್ಳಿ ತೊಗೊರಿ. ಈಗ ಹಿಂಗೆ ಸಣ್ಣ ಸ್ಲೈಸ್ ಮಾಡ್ಕೊರಿ. ಸ್ಲೈಸ್ ಮಾಡ್ಕೊಂಡು ನೀವು ಬಿಳಿ ಈರುಳ್ಳಿ ತೊಗೊಳೋಕ್ಕಿಂತನೂ ಹಿಂಗೆ ಪಿಂಕಿಶ್ ಈರುಳ್ಳಿನ ತೊಗೊಂಡ್ರೆ ನಿಮಗೆ ಜಾಸ್ತಿ ಅದ್ರೊಳಗೆ ಸಲ್ಫರ್ ಸಿಗ್ತೈತಿ. ಒಂದು ಬಟ್ಲು ಕೊಬ್ಬರಿ ಎಣ್ಣೆ ಜೊತೆಗೆ ಈ ಸ್ಲೈಸ್ ಮಾಡಿರೋಂಥ ಈರುಳ್ಳಿ ಏನಿದಾವಲ್ಲ ಇವನ್ನ ಒಂದು ದಪ್ಪ ತಳದ ಪಾತ್ರೆನಾಗ ಹಾಕ್ಕೊಂಡು ಸಣ್ಣ ಊರಿನಾಗ ಅದನ್ನ ಕುದಿಸ್ಕೊರಿ. ಅದೆಲ್ಲ ನೊರಿ ಅದ್ಲೆ ಮ್ಯಾಲೆ ಬರೋದು ಬಂದಾದ್ಮೇಲೆ ಅದನ್ನು ಗ್ಯಾಸ್ ಬಂದ್ ಮಾಡಿ ಅದ್ರೊಳಗಿನೂ ಈರುಳ್ಳಿ ಸ್ಲೈಸಸ್ ಏನಿದಾವಲ್ಲ ಅವನ್ನ ಚೆನ್ನಾಗಿ ಸೋಸ್ಕೊಂಡು ತಕ್ಕೊಂಡು ಆ ಎಣ್ಣೆ ಏನಿರ್ತೈತಿ ಆ ಎಣ್ಣೆನ ಒಂದು ಕಾಚಿನ ಬಾಟ್ಲಿದಾಗ ಹಾಕ್ಕೊಂಡು ಇಟ್ಕೊಂಡ್ರಿ ಅಂದ್ರೆ ನಿಮಗೆ ಈರುಳ್ಳಿ ಎಣ್ಣೆ ತಯಾರಾಕತಿ. ಈ ಎಣ್ಣೆನ ವಾರದಾಗ 2 ಸತಿ ರಾತ್ರಿ ಹಚ್ಕೊಳ್ಳೋ ತಲೆಗೆ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ಬೆಳಗ್ಗೆ ಎದ್ದು ತಳ್ಕೊಂಡ್ರೂ ನಡಿತೈತಿ. ಇಲ್ಲಾಂದ್ರೆ ನೀವು ತಲೆ ಮೇಲೆ ಜಳಕ ಮಾಡೋಕ್ಕಿಂತ ಮುಂಚೆ ಒಂದು 2-3 ತಾಸು ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ಕಟ್ಟಿಬಿಟ್ರಿ ಅಂದ್ರೆ ಕೂದಲು ಎಣ್ಣೆ ಹಚ್ಚಿ ಒಂದು 2-3 ತಾಸಿಗೆ ತೊಳ್ಕೊಂಡ್ರೂ ನಡಿತೈತಿ. ವಾರದಾಗ 2 ಸತಿ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ರೆ ಮುಗೀತು. ಇನ್ನು ಎರಡನೇ ಎಣ್ಣೆ ದಾಸವಾಳ ಎಣ್ಣೆ. ಇದಕ್ಕೆ ಇಂಗ್ಲೀಷ್ನಾಗ ಹೈಬಿಸ್ಕಸ್ ಎಣ್ಣೆ ಅಂತಾರೆ. ಇದನ್ನು ಹೆಂಗೆ ಯೂಸ್ ಮಾಡೋದು ಅಂತ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು. ಇಲ್ಲಿ ದಾಸವಾಳ ಹೂವು ಯೂಸ್ ಮಾಡ್ಕೊಬೋದ, ಇಲ್ಲಾಂದ್ರೆ ಅದ್ರ ಎಲೆಗಳನ್ನೂ ಯೂಸ್ ಮಾಡ್ಕೊಬೋದ. ಹೂವಿನಕ್ಕಿಂತ ಎಲೆಗಳೊಳಗನ ಭಾಳ ಒಳ್ಳೆ ಗುಣಗಳು ಇರ್ತಾವೆ ನಮ್ಮ ಕೂದಲಿಗೆ ಬೇಕಾಗಿರೋಂಥವು. ಈ ದಾಸವಾಳ ಹೂವು ಮತ್ತು ಎಲೆಗಳೊಳಗೆ ಅಮೈನೋ ಆ್ಯಸಿಡ್ ಅಂಥೇಳಿ ಒಂದು ಕೆಮಿಕಲ್ ಐತಿ. ಈ ಅಮೈನೋ ಆ್ಯಸಿಡ್ ಸ್ಕ್ಯಾಲ್ಪಿಗೆ ಬ್ಲಡ್ ಸರ್ಕ್ಯುಲೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಬ್ಲಡ್ ಸರ್ಕ್ಯುಲೇಷನ್ ಮಾಡೋದು ಅಷ್ಟೇ ಅಲ್ಲದೆ ನಮ್ಮ ಕೂದಲು ಉದ್ದ ಬೆಳ್ಯಾಕೂ ಹೆಲ್ಪ್ ಮಾಡ್ತೈತಿ. ಹೀಗಾಗಿ ಕೂದಲನ್ನು ಸ್ಟ್ರಾಂಗ ಮತ್ತು ಸಾಫ್ಟನ್ನು ಮಾಡ್ತೈತಿ. ಇದೊಂದು ನಮ್ಮ ಕೂದಲಿಗೆ ನ್ಯಾಚುರಲ್ ಕಂಡೀಷ್ನರ್ ಆಗಿ ವರ್ಕ್ ಆಗ್ತೈತಿ. ಈಗ ಇದನ್ನು ಯೂಸ್ ಮಾಡೋದು ಹೆಂಗೆ ಅಂಥೇಳಿ ನೋಡಿಕೊಂಡು ಬರ್ರಿ. ನಿಮಗೆ ಎಷ್ಟು ಬೇಕಷ್ಟು ಕೊಬ್ಬರಿ ಎಣ್ಣೆ ತೊಗೊರಿ. ಅಂದರೆ ಒಂದು ಬಟ್ಲು ಅಂತ ಹೇಳ್ತೀನಿ ನಾನು. ಅಷ್ಟು ಒಂದು ಬಟ್ಲು ಕೊಬ್ಬರಿ ಎಣ್ಣೆ ಬೇಕಾದ್ರೆ ಹರಳೆಣ್ಣೆ ಅದಕ್ಕೆ ಏನರ ಮಿಕ್ಸ್ ಮಾಡ್ಕೊಂಡ್ರೂ ನಡಿತೈತಿ. ಬಾದಾಮಿ ಎಣ್ಣೆ. ಇದು ಒಂದು ಬಟ್ಲು ಕೊಬ್ಬರಿ ಎಣ್ಣೆಗೆ ಒಂದು 10-12 ದಾಸವಾಳ ಹೂವು ಮತ್ತು ಒಂದು 10-12 ಎಲೆ ದಾಸವಾಳದ ಎಲೆ ಅವನ್ನ ಸಣ್ಣಂಗೆ ಕತ್ತರಿಸ್ಕೊರಿ. ಸಣ್ಣಂಗೆ ಕತ್ತರಿಸಿ ಆ ಎಣ್ಣೆ ಒಂದು ಬಟ್ಲು ಎಣ್ಣೆ ಮತ್ತು ಅದ್ರೊಳಗೆ ಹೂವು ಮತ್ತು ಎಲೆ ಕತ್ತರಿಸಿರೋಂಥದ್ದು ಅವನ್ನ ಒಂದು ದಪ್ಪ ತಳದ ಪಾತ್ರೆನಾಗ ಹಾಕ್ಕೊಂಡು ಅದನ್ನ ಕುದಿಸ್ಕೊರಿ. ಅದು ಕುದಿ ಮುಂದೆ ನೊರೆ ಬರ್ತೈತಲ್ಲ, ಆ ನೊರೆ ಬಂದಾದ ಗಜ್ಗೆನೆ ಅದು ಎಲೆ ಒಳಗಿಂದ ಮತ್ತು ಹೂವಿನ ಒಳಗಿಂದ ಎಲ್ಲ ರಸ ಅದ್ರೊಳಗನ ಇಳ್ಕೊಂಡಿರ್ತೈತಿ. ಆವಾಗ ಅದನ್ನ ಅಂದರೆ ಗ್ಯಾಸ್ ಬಂದ್ ಮಾಡಿ ಆ ಎಣ್ಣೆನ ಸೋಸ್ಕೊಂಡು ಒಂದು ಗಾಜಿನ ಬಾಟ್ಲಿದಾಗ ಹಾಕ್ಕೊಂಡು ಇಟ್ಕೊಂಡ್ರಿ ಅಂದ್ರೆ ನಿಮಗೆ ದಾಸವಾಳ ಎಣ್ಣೆ ಹಚ್ಕೊಳಕ್ಕೆ ರೆಡಿ ಆಗ್ತೈತಿ. ಇದರಿಂದ ಕೂದಲು ಭಾಳ ಸಾಫ್ಟ್ ಆಗ್ತಾವೆ. ನೀವು ಟ್ರೈ ಮಾಡಿ ನೋಡಿರಿ. ಈ ದಾಸವಾಳ ಎಣ್ಣೆ ಏನು ಈರುಳ್ಳಿ ಎಣ್ಣೆಗತ್ಲೇನು ವಾಸನೆ ಏನು ಬರೋಂಗಿಲ್ಲ. ಅದನ್ನ ನೀವು ತಲೆಗೆ ಯಾವಾಗ ಬೇಕಾದಾಗ ಹಚ್ಕೊಂಡ್ರೂ ನಡಿತೈತಿ. ಅದರಿಂದ ನಿಮಗೇನು ಈಚಿಂಗ್ ಅದು ಏನು ಆಗಂಗಿಲ್ಲ.
ಅದೇನು ಅಲರ್ಜಿನೂ ಆಗಂಗಿಲ್ಲ. ಹೀಗಾಗಿ ಅದನ್ನ ಯಾವಾಗ ಬೇಕಾದಾಗ ಹಚ್ಕೊಂಡ್ರೂ ನಡಿತೈತಿ. ಆದ್ರೆ ತಲೆ ಮೇಲೆ ಜಳಕ ಮಾಡೋಕ್ಕಿಂತ ಮುಂಚೆ ಒಂದು 2-3 ತಾಸು ಹಾಕ್ಕೊಂಡು ಆಯ್ತು ಜಳಕ ಮಾಡ್ರೂ ನಡಿತೈತಿ. ಇಲ್ಲಾರ ರಾತ್ರಿ ಎಲ್ಲ ಬಿಟ್ರೂ ನಡಿತೈತಿ. ಇನ್ನು 3ನೇ ಎಣ್ಣೆ ಲೋಳೆ ರಸ ಅಂಥೇಳಿ ಅಂತಾರೆ ಇದನ್ನು ಕನ್ನಡದಾಗ. ಇಂಗ್ಲೀಷ್ನಾಗ ಅಲೋವೆರಾ ಅಂತಾರೆ. ಈ ಲೋಳೆ ರಸದ ಎಣ್ಣೆ ಅಷ್ಟೇ ಅಲ್ಲ, ಲೋಳೆ ರಸನೂ ಅಲೋವೆರಾ ಜೆಲ್ ಏನು ಇರ್ತೈತ್ಲೆ ಅದೂ ನಮ್ಮ ಕೂದಲಿಗೆ ಇಷ್ಟು ನರಿಷ್ ಮಾಡ್ತೈತಿ ಮತ್ತು ಇಷ್ಟು ಕಂಡೀಷ್ನರ್ ಆಗಿ ವರ್ಕ್ ಆಕತ್ಲೆ ಭಾಳ ಅಂದ್ರೆ ಭಾಳ ಸಾಫ್ಟ್ ಆಗ್ತಾವೆ ಕೂದಲಿಗೆ. ಈಗ ಅದ್ರ ಎಣ್ಣೆನೂ ತಯಾರು ಮಾಡಿ ನಾವು ಹಚ್ಕೋಬೋದು. ಅದ್ರ ಎಣ್ಣೆ ಹೆಂಗೆ ತಯಾರು ಮಾಡೋಣ ಅಂತೇಳಿ ನೋಡೋಣ. ಒಂದು ಏನು ದೊಡ್ಡದು ಎಲೆ ಇರ್ತೈತ್ಲೆ ಅಲೋವೆರಾದ, ಆ ಭಾಳ ದೊಡ್ಡದೇನು ತೊಗೊಳಕ್ಕೆ ಹೋಗ್ಬೇಡ್ರಿ. ಭಾಳ ದೊಡ್ಡದಿತ್ತಂದ್ರೆ ಅರ್ಧ ತೊಗೋರಿ, ಸಣ್ಣದಿತ್ತಂದ್ರೆ ಒಂದು ಪೂರ್ತಿ ತೊಗೋರಿ. ಅದನ್ನ ಒಂದು ಬಟ್ಲು ಕೊಬ್ಬರಿ ಎಣ್ಣೆಗೇನೆ ಹಿಂಗೆ ಸ್ಲೈಸ್ ಮಾಡ್ಕೊರಿ. ಹಿಂಗೆ ಸ್ಲೈಸ್ ಮಾಡ್ಕೊಂಡು ಒಂದು ಬಟ್ಲು ಕೊಬ್ಬರಿ ಎಣ್ಣೆಗನ ದಪ್ಪ ತಳದ ಪಾತ್ರೆನಾಗ ಹಾಕಿ ಅದನ್ನ ಕಾಯ್ಸಾಕಿಡೋದು. ಅಲೋವೆರಾದಾಗ ಹಿಂಗೆ ಜೆಲ್ ಟೈಪ್ ಇರ್ತೈತೆ. ಅದು ಸ್ವಲ್ಪ ಕುದಿಯಾಕೆ ಭಾಳ ಹೊತ್ತಕ್ಕೆ ತೊಗೋತೈತಿ. ಅದು ಕುದಿ ಮುಂದೆ ನೊರೆ ಎಲ್ಲ ಎಣ್ಣೆ ಕುದಿ ಮುಂದೆ ನೊರೆ ಏನು ಬರ್ತೈತಿಲ್ಲ, ನೊರೆ ಬರೋದು ಬಂದಾದ್ಮ್ಯಾಗ ಅದು ರಸ ಎಲ್ಲ ಅದ್ರಾಗ ಬಿಟ್ಕೊಂಡೈತೈತೆ ತಿಳ್ಕೊಳ್ಳೋದು. ಮತ್ತು ಗ್ಯಾಸ ಬಂದ್ ಮಾಡಿಬಿಟ್ಟು ಅದನ್ನ ಸೋಸ್ಕೊಂಡು ತಗೊಂಡು ಎಣ್ಣೆ ಒಂದು ಕಾಚಿನ ಬಟ್ಲೆದಾಗ ಹಾಕೊಂಡು ಇಟ್ಕೊಂಡ್ರೆ ಅಂದ್ರೆ ಮುಗೀತು. ಈ ಅಲೋವೆರಾದಾಗ ವಿಟಮಿನ್ ಎ, ಸಿ ಮತ್ತು ಇವ ನಮ್ಮ ಸ್ಕ್ಯಾಲ್ಪ್ದಾಗ ಹೆಲ್ದಿ ಸೆಲ್ಸ್ನ ಕ್ರಿಯೇಟ್ ಮಾಡಿ ಡೆಡ್ ಸ್ಕಿನ್ನ ರಿಮೂವ್ ಮಾಡೋಕೆ ಹೆಲ್ಪ್ ಮಾಡ್ತೈತಿ ಅಲೋವೆರಾ. ಇನ್ನು ಮತ್ತೊಂದು 4ನೇದು ಎಣ್ಣೆ ಅಂದ್ರೆ ಈ ವಿಡಿಯೋದಾಗ ಲಾಸ್ಟ್ ಎಣ್ಣೆ ಕಲಾಂಜಿ ಸೀಡ್ಸ್ ಅಂತೇಳಿ ಬರ್ತಾವೆ. ಕಲಾಂಜಿ ಸೀಡ್ಸ್ ಅಂದ್ರೆ ಭಾಳ ಮಂದಿಗೆ ಏನು ಅನಿಸ್ತೈತಿ, ಕಲಾಂಜಿ ಸೀಡ್ಸ್ ಅಂದ್ರೆ ಈರುಳ್ಳಿ ಬೀಜ ಏನು ಇರ್ತೈತಿಲ್ಲ ಅದು ಅಂತೇಳಿ ಅನ್ಕೋತಾರೆ. ಆದ್ರೆ ಇದು ಈರುಳ್ಳಿ ಬೀಜ ಅಲ್ಲ. ನೀವು ಆಯುರ್ವೇದಿಕ್ ಐಟಮ್ ಸಿಗ್ತಾವಲ್ಲ ಅಂಗಡ್ಯಾಗ ಹೋಗಿ ಕೇಳ್ರಿ ಅಂದ್ರೆ ಕಲಾಂಜಿ ಬೀಜ ಕೊಡ್ರಿ ಅಂಥೇಳಿ ಅವ್ರು ಕೊಡ್ತಾರೆ ನಿಮಗೆ. ಇದು ನಮ್ಮ ಕೂದಲು ಬೆಳ್ಯಾಕೆ ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ಕಲಾಂಜಿ ಸೀಡ್ಸ್ ಕೂದಲು ಉದುರೋದೂ ನಿಲ್ತೈತಿ, ಕೂದಲು ಬೆಳ್ಯಾಕೂ ಹೆಲ್ಪ್ ಮಾಡ್ತೈತಿ. ಇದನ್ನು ರಾಜಸ್ಥಾನ ಆ ಕಡೆನ ಮಂದಿ ನಾವು ಹೆಂಗೆ ಜೀರಿಗೆ ಅದು ತಿತ್ತೇವಲ್ಲ ಅವ್ರು ಹಂಗೆ ಇದನ್ನ ಅಡುಗೆಗೆ ಅದು ಹಾಕಿ ಬಳಸ್ತಾರೆ. ಕಲಾಂಜಿ ಸೀಡ್ಸ್ನಾಗ ಫ್ಯಾಟಿ ಆ್ಯಸಿಡ್, ನ್ಯೂಟ್ರಿಯೆಂಟ್ಸ್ ಮತ್ತು ಮಿನರಲ್ಸ್ ಜಾಸ್ತಿ ಪ್ರಮಾಣದಾಗ ನಮಗೆ ಸಿಗೋದ್ರಿಂದ ನಮಗೆ ಆರೋಗ್ಯಕರವಾದ ಕೂದಲು ಬೆಳ್ಯಾಕೆ ಹೆಲ್ಪ್ ಆಗ್ತೈತಿ. ಮತ್ತು ಕಲಾಂಜಿ ಸೀಡ್ಸ್ನಾಗ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದು ನಮ್ಮ ಕೂದಲಿಗೆ ಆಗೋ ಡ್ಯಾಮೇಜನ್ನು ತಡಿತೈತಿ. ಈಗ ನಿಮಗೆ ಇದನ್ನ ತಯಾರು ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರ್ರಿ. ನಿಮಗೆ ಎಷ್ಟು ಬೇಕಷ್ಟು ಕೊಬ್ಬರಿ ಎಣ್ಣೆ ತೊಗೋರಿ. ಅಂದರೆ ಒಂದು ಬಟ್ಲು ಕೊಬ್ಬರಿ ಎಣ್ಣೆ ತೊಗೋರಿ. ಅದಕ್ಕೆ ಒಂದು ಬಟ್ಲು ಕೊಬ್ಬರಿ ಎಣ್ಣೆಗೆ 1ರಿಂದ 1-2 ಸ್ಪೂನ್ ಕಲಾಂಜಿ ಸೀಡ್ಸ್ ಅದಾವಲ್ಲ ಅವನ್ನ ಚೆಂದಂಗೆ ಜಜ್ಜಿ ಕುಟ್ಟಿ ಪುಡಿ ಮಾಡ್ಕೊರಿ. ಪುಡಿ ಮಾಡ್ಕೊಂಡಿದ್ದನ್ನು ಎಣ್ಣೆಗೆ ಹಾಕಿ ಅದನ್ನ ಕುದಿಸ್ಕೋಬೇಕು. ಎಣ್ಣೆಗೆ ಹಾಕಿ ಕುದಿಸಿ ಅದು ಕುದ್ದ ನಂತರ ಅದನ್ನು ಬಂದ್ ಮಾಡಿದ ನಂತರ ಅದನ್ನು ಸೋಸ್ಕೋದಕ್ಕೂ ನಡಿತೈತಿ. ಅದನ್ನು ಒಂದು ಕಾಚಿನ ಬಾಟ್ಲೆದಾಗ ಬೀಜದ ಸಮೇತನ ಹಾಕಿ ಇಟ್ಕೊಂಡ್ರಿ ಅಂದ್ರೆ ಆ ಬೀಜದ ಅಂದ್ರೆ ಪುಡಿ ಮಾಡಿರ್ತಾರಲ್ಲ ಆ ಪುಡಿ ಆ ಎಣ್ಣೆಯಾಗ ಹಂಗೆ ಇನ್ಫ್ಯೂಸ್ ಆಕ್ಕೋತ ಹೋಗ್ತತಿ. ಅದ್ರಾಗಿಂದ ರಸ ಎಲ್ಲ ಚೆಂದಂಗೆ ಆ ಎಣ್ಣೆಯಾಗ ಇಳ್ಕೋತತಿ. ಇವಿಷ್ಟು ಇವತ್ತಿನ ವಿಡಿಯೋದಾಗಿರೋ ಹೇರ್ ಆಯಿಲ್ಗಳ ಮನ್ಯಾಗ ಮಾಡ್ಕೋಬೋದು ಅಂತದ ಎಣ್ಣೆಗಳಿವ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದನ ಹೋಗಬೇಡ್ರಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಟೈಮ್ ಈ ವಿಡಿಯೋ ನೋಡೋಕೆ ಕೊಟ್ಟಿದ್ದಕ್ಕೆ ಮನಸ್ಫೂರ್ತಿಯಾಗಿ ನಿಮಗೆ ಧನ್ಯವಾದಗಳು ರೀ.